ನನ್ ಮಗಳನ್ನ ನನ್ನಿಂದ ದೂರ ಮಾಡ್ತೀಯೇನೋ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಪಾಪಿ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಪಾಪಿ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಇವತ್ತಿನ ಬಿಡಲ್ಲ ಬಿಡಲ್ಲ ನೀನ್ ಬಿಡಲ್ಲ ನೀನ್ ಸಾಯಿಸ್ಬಿಡ್ತೀನಿ ನೀನ್ ಬಿಡಲ್ಲ ನನ್ ಮಗಳನ್ನ ನನ್ನಿಂದ ದೂರ ಮಾಡ್ತೀಯ ಪಾಪಿ ನೀನ್ ಸಾಯಿಸ್ಬಿಡ್ತೀನಿ ಬಿಡಲ್ಲ ನೀನ್ ಸಾಯಿಸ್ಬಿಡ್ತೀನಿ ಬಿಡು ಬಿಡು ಹೀಗೆ ನೀವು ಹೊರಡಿ ಸರ್ ಹೊರಡಿ ಹೊರಡಿ ಯಾಕೆ ಈಗ ರಸ್ತೆ ಕೂಗಾಟ ಮಾನ ಕಳಿತ್ಯಾ ಬಾರೆ ಮನೆಗೆ ಬರಲ್ಲ ಬಿಡು ನನ್ನ ಅವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಬಿಡಲ್ಲ ಲೆಕ್ಚರರು ಅದೇನ್ ಪಾಠ ಮಾಡ್ತಾನೋ ಆ ದೇವ್ರಿಗೆ. ಚಂದ್ರು ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನೆ ರಾತ್ರಿ ಒಬ್ಳು ಟಿವಿಲಿ ಹಾಡ್ಲಲ್ಲ, ಎಷ್ಟು ಚೆನ್ನಾಗಿ ಹಾಡ್ಲು. ಏನ್ ವಾಯ್ಸು, ಏನ್ ಫೇಸು. ಹೌದಮ್ಮ, ನಾನು ನೋಡ್ದೆ. ಏನ್ ಸುಂದರವಾಗಿದ್ದಾಳು. ರಾತ್ರಿ ಎಲ್ಲ ಅವಳದೇ ಕನ್ಸು ನನಗೆ. ಮದುವೆ ಆದ್ರೆ ಅವಳನ್ನೇ ಆಗೋದು. ನನಗೆ ವಿಲನ ನಿನ್ಗೆ ಹೆಂಗೆ ವಿಲನ್? ಅದೆಲ್ಲ ಅದೇ. Are you ready, boys? Yes, sir. Come on, let's go. Good morning. Students, this case is called as pyloric stenosis. The patient complains of fullness of stomach as soon as he eats his food. After some time, he vomits whatever he has eaten and also complains of an acute pain in the abdomen since 1 year. Visible paresthesis. This can be demonstrated by asking the patient to drink water prior to eating anything. Allow him to drink more water and shake the patient, which shows his condition. In this case, barium meal for confirmation, which shows distended stomach and delayed emptying time. Okay? Okay, sir. What a beautiful voice. What a beautiful face. Thank you, sir. Huh? Nimgala. Excuse me? Yes? I am Chandrasekhar. I want to meet Mr. Satyamurthy. Idara? Idare ಕರೀತೀನಿ, ಕೂತ್ಕೊಳ್ಳಿ. ಸರ್, ನಿಮ್ಮ ನೋಡ್ಕೊಂಡು ಒನ್ ಮಿಸ್ಟರ್ ಚಂದ್ರಶೇಖರ್ ಅಂತ ಬಂದಿದ್ದಾರೆ. ಪ್ಲೀಸ್ ವೇಟ್ ಮಾಡಿ. Hello, Mr. Chandru. Hello, sir. How are you? Fine. ನನ್ನ ಟಿವಿಲಿ ಒಬ್ರು ಆಡಿದ್ರಲ್ಲ, ಸಂಗೀತ ಅಂತ. ಹೌದು. ಅವ್ರು ಹೇಳಿದ್ದಾರೆ, ಸ್ವಲ್ಪ ಅಡ್ರೆಸ್ ಕೊಡ್ತೀರಾ? ಅವ್ರು ಈ ಊರ್ನಲ್ಲಿಲ್ಲ, ದಾವಣಗೆರೆಯಲ್ಲಿ ಇರೋದು. ಅಲ್ಲ ಸರ್, ನನ್ನ ಹತ್ರ ಟಿವಿ ಟೆಲಿಕಾಸ್ಟ್ ಮಾಡಿರಲ್ಲ. ಅದು ರೆಕಾರ್ಡೆಡ್ ಪ್ರೋಗ್ರಾಮು, ಲಾಂಗ್ ಬ್ಯಾಕ್ ಮಾಡಿದ್ದು. ಹೌದು, ಏನ್ ಸಮಾಚಾರ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರಲ್ಲ? ಏನಿಲ್ಲ, ಜಸ್ಟ್ ಐ ವಾಂಟ್ ಟು ಕಂಗ್ರಾಚುಲೇಟ್, ದಟ್ಸ್ ಆಲ್. ಕಂಗ್ರಾಚುಲೇಟ್ ಮಾಡಕ್ಕೆ ಯಾಕೆ ಇಷ್ಟೊಂದು ಪದ್ಧತಿ? ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರೆ ಆಯ್ತಲ್ಲ? ಅಷ್ಟು ಮಾಡಿ ಸರ್. ಯಾರಿಗಪ್ಪ ಫೋನು? ಅದೇ ದಾವಣಗೆರೆ ಹುಡುಗಿಗೆ ಡ್ಯಾಡಿ. ಅವತ್ತು ಟಿವಿ ಚೆನ್ನಾಗಿ ಆಡ್ಲಲ್ಲ, ಜಸ್ಟ್ ಕಂಗ್ರಾಚುಲೇಟ್. ವೆರಿ ಗುಡ್ ವೆರಿ ಗುಡ್. ಇಲ್ಲಿಂದಾನೇ ಪ್ರಾರಂಭ ಅಂತ ಕಾಣುತ್ತೆ ಲವ್ ಸ್ಟೋರಿ. ಗುಡ್ ಲಕ್ ಸನಿ. ಥ್ಯಾಂಕ್ ಯು ಡ್ಯಾಡಿ. ಗುಡ್ ಲಕ್. ಡಸ್ ನಾಟ್ ಎಕ್ಸಿಸ್ಟ್, ಇಲ್ಲ ರಾಂಗ್ ನಂಬರ್. ಮತ್ತೆ ಯಾವ ನಂಬರ್? ಚಂದ್ರ ನೋಡಿದ್ರು? ಹಗಲೊತ್ತೆಲ್ಲಮ್ಮ ಕಾಣ್ತಾನೆ ಚಂದ್ರ, ರಾತ್ರಿ ಆಗ್ಲಿ ಬರ್ತಾನೆ. ಒಳ್ಳೆ
ಚಂದ್ರು ಏಯ್ ಚಂದ್ರು ನೋಡಿದೇನು? ನೋಡ್ಲಿಲ್ಲ ಕಣು, ಇನ್ನು ಬಂದಿಲ್ಲ ಅಂತ ಕಾಣಿಸುತ್ತೆ. ಓ ಶಿಟ್! ಚಂದ್ರು 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 ಏ ಚಂದ್ರು ನೋಡ್ದೇನೋ? ಚಂದ್ರು ನೋಡಿದೇನು? ಚಂದ್ರು ನೋಡ್ದೇನು? ನಾನು ಅವನೇ ಹುಡುಕ್ತಾ ಇದ್ದೆ. ನಾನು ಅವನೇ ಹುಡುಕ್ತಾ ಇರೋದು. ಬನ್ರಪ್ಪ. ಚಂದ್ರು 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 ಯಾಕ್ರ ನನ್ ಕಾರ್ಗೆ ಸಿಕ್ಕಂಡ್ ಸಾಯ್ಬೇಕಂತ ಆಸೆನಾ? ಅಯ್ಯೋ ಸಾಯೋ ವಿಷಯ ಯಾಕೆ ಗುರು ಮಾತಾಡ್ತೀಯಾ? ನಿನ್ಗೆ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಕಣೋ ನಾ ಓಡ್ ಬಂದಿದ್ದು. ಗುಡ್ ನ್ಯೂಸ್ ಏನದು? ನಿನ್ ಟಿವಿ ಸುಂದ್ರಿ ಬಂದಿದ್ದಾಳ ಕಣೋ, ಟಿವಿ ಸುಂದ್ರಿ. ಟಿವಿ ಸುಂದ್ರಿನಾ? ಅವಳೇ ಕಣೋ. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್, ವಾಟ್ ಎ ಬ್ಯೂಟಿಫುಲ್ ಫೇಸ್ ಗುರು. ಎಲ್ಲೋ ಎಲ್ಲೋ ಹೋಗಿಲೆ? ಅವಳ ಹೆಸರು ಸಂಗೀತ. ಅವಳ ಅಮ್ಮನ ಹೆಸರು ಕಾವೇರಿ. ಅವಳ ಅಪ್ಪನ ಹೆಸರು ರಘುಪತಿ. ಅವಳು ದಾವಣಗೆರೆಯಲ್ಲಿ ಇದ್ಲು. ಈಗ ಇಲ್ಲಿಗೆ ಬಂದಿದ್ದಾಳ ಗುರು. ಮಗನೇ ನಿಗ್ ಸ್ವರ್ಗ ಕಣೋ. ಸ್ವರ್ಗ ಇರ್ಲಿ, ಎಲ್ಲಿದ್ದಾಳ ಅವಳು? ಎಲ್ಲಿ ಯಾಕೋ ಇಲ್ಲೇ ಇದ್ದಾಳು. ಅವ್ರ ಅಪ್ಪನ ಜೊತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ದಾವಣಗೆರೆ ಮೆಡಿಕಲ್ ಕಾಲೇಜಿಂದ ನಮ್ಮ ಮೆಡಿಕಲ್ ಕಾಲೇಜ್ಗೆ ಬಂದಿಯಾಳು. ಯಾವ ಇಯರ್? ಸೆಕೆಂಡ್ ಇಯರ್ ಕಣೋ. ಸೆಕೆಂಡ್ ಇಯರ್. ಬೇರೆ ವಾಂಟ್ ಟು ಸೀ ಹರ್. ಲೋ ಚಂದ್ರು, ಅವಳಿಗೆ ಕ್ಲಾಸ್ ರೂಮ್ ನಲ್ಲಿ ಇದ್ದಾಳು. ಕ್ಲಾಸ್ ರೂಮ್ ಇದ್ರು ಸರಿ, ಬಾತ್ರೂಮ್ ಇದ್ರು ಸರಿ, ನಾನ್ ನೋಡ್ಬೇಕಂದ್ರೆ ನೋಡ್ಲೇಬೇಕು. ಲೋ ಚಂದ್ರು, ಎಷ್ಟು ಸೊಗಸಾಗಿ ಹಾಡಿದ್ರಿ ಟಿವಿಲಿ. ನಿಮ್ಮ ನೋಡ್ಬೇಕು ಅಂತ ಎಷ್ಟು ಆಸೆ ಪಡ್ತಿದ್ನು. ವಾಟ್ ಅ ಬ್ಯೂಟಿಫುಲ್ ವಾಯ್ಸ್, ವಾಟ್ ಅ ಬ್ಯೂಟಿಫುಲ್ ಫೇಸ್. ಥ್ಯಾಂಕ್ಸ್. ಬಾನಲ್ಲೂ ನೀನೆ, ಭೂಮಿಯಲ್ಲೂ ನೀನೆ, ಕಣ್ಣಲ್ಲೂ ನೀನೆ, ಮನದಲ್ಲೂ ನೀನೆ, ಹಗಲಲ್ಲೂ ನೀನೆ, ರಾತ್ರಿಯೆಲ್ಲ ನೀನೆ, ಕಾಟಲ್ಲೂ ನೀನೆ, ಮ್ಯಾಟಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ, ಜೊತೆಯಲ್ಲಿ ನಾನೇ. ಯಾಕ್ರ ಯಾಕ್ರ ಆಗ್ತೀರಾ? ಕೆಸರಿನಲ್ಲಿ ತಾವರೆ ಹೂ ಹುಟ್ಟಾಗೆ ಏಟಿಂದ್ರೆ ಕಣ್ರ ಪ್ರೀತಿ ಹುಟ್ಟೋದು. ಇಂದು ಒಡೆದ ಆ ಕೈ ನಾಳೆ ಹಿಡಿಯೋ ಕೈ, ಇವತ್ತೆತ್ತಿದ ಕೈ ನಾಳೆ ಸೌರೋ ಕೈ, ಇಂದು ಏಟಿನ ಕೈ ನಾಳೆ ಮುಟ್ಟೋ ಕೈ. ಅವಳ ಅಪ್ಪನ ಕೈ ನಿನ್ ಬೆನ್ ಮೇಲೆ ದಪ್ಪನ್ ಕೈ. ಆಗ ನನ್ ಕೈ ಅವ್ರ ಅಪ್ಪನ್ ಹಲ್ಮುರಿ. ನಾನ್ ನೋಡೇ ಇರ್ಲಿಲ್ಲ. ಏನೋ ಗೋಪಿ, ಏನೋ ಅಷ್ಟೊಂದು ಬೋಸ್ ನೋಡ್ತಿದ್ಯಲ್ಲೋ? ಚಂದ್ರು, ವಾಟ್ ಎ ಬ್ಯೂಟಿಫುಲ್ ಫಿಗರ್. ಎಷ್ಟು ಸುಂದರವಾಗಿದ್ದಾಳು. ಎಲ್ಲಿ ತೋರ್ಸೋ ನೋಡೋಣ. ನಮ್ ಸಂಗೀತ ಏನಾದ್ರು ಈ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಾಳ. ಚಂದ್ರು, ನಿನ್ ಸಂಗೀತನಾ? ಹೋಗ್ ಹೇಳು, ಹಾಕೊಂಬ ಅಂತ. ಯಾಕೆ ನೆನ್ನೆ ಕೆನ್ನೆಗೆ ಹೊಡೆದಿದ್ ಸಾಲ್ದ? ಇವ್ರು ಹೇಳ್ಬಿಡ್ತಾನೆ, ಅವಳು ಹಾಕೊಂಡ್ ಬಂದ್ಬಿಡ್ತಾಳೆ. ಯಾಕೋ ಯಾಕೆ ಹಾಕೊಂಡ್ ಬರ್ಬಾರ್ದು? ನಾನ್ ಯಾರು? ನಾನ್ ಹೇಳಿದ್ಮೇಲೆ ಮುಗೀತು. ನೀನ್ ಹೇಳ್ಬಿಟ್ರೆ ಪ್ಯಾಂಟ್ ಹಾಕೊಂಡ್ ಬಾ ಅಂತ, ಆಮೇಲೆ ನಿನ್ ಪ್ಯಾಂಟ್ ಬಿಚ್ಚಿಸ್ಬಿಡ್ತಾಳೆ. ಗೋಪಿ, ನೀನ್ ತುಂಬಾ ಅಂಡರ್ಎಸ್ಟಿಮೇಟ್ ಮಾಡ್ತಿದ್ಯಾ. ನೋಡು, ಈ ಚಂದ್ರು ಏನ್ ಹೇಳ್ತಾನೋ ಅದನ್ನೇ ಮಾಡೋದು, ಏನ್ ಮಾಡ್ತಾನೋ ಅದನ್ನೇ ಹೇಳೋದು. ಹೌದಾ? ಓಕೆ, ಇಟ್ಸ್ ಎ ಚಾಲೆಂಜ್. ವಿಲ್ ಸಿ. ಕಮ್ ಆನ್. ಓಕೆ, ಗೋಪಿ, ಹಾ ಬಂದೆ. ಓಕೆ, ಡನ್. ಆಗಲ್ರಿ ಈಗ ಆಯ್ತು. ಚಂದ್ರು, ಗೋಪಿ ಏನಾಯ್ತು? ಸಕ್ಸಸ್ಸು ನಡಿ. ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಹೊಸ ವಿಷಯ ಹೇಳ್ತೀನಿ. ನಿಮ್ಗೆ ಪ್ರೊಫೆಸರ್ PC ಸರ್ಕಾರ್ ಗೊತ್ತಲ್ಲ? ಗೊತ್ತಿರ್ಲೇಬೇಕು. ಅವರು ನಮ್ ಚಂದ್ರು ಫಾದರ್ಸ್ ಕ್ಲೋಸ್ ಫ್ರೆಂಡ್. ಚಂದ್ರುಗೂ ಬಹಳ ಬೇಕಾದವರು. ನಮ್ ಚಂದ್ರು ಅವರಿಂದ ಬೇಕಾದಷ್ಟು ಮ್ಯಾಜಿಕ್ ಕಲ್ತಿದ್ದಾನೆ. ಅದರ ಒಂದು ಇಂಪಾರ್ಟೆಂಟ್ ಐಟಮ್ ನ ಈಗ ನಿಮ್ ಮುಂದೆ ಮಾಡಿ ತೋರಿಸ್ತಾನೆ. ಚಂದ್ರು, ಪ್ಲೀಸ್.
ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ವೈರ್ಲೆಸ್ ರಿಮೋಟ್ ಕಂಟ್ರೋಲ್. ಈ ಕಂಟ್ರೋಲ್ ನ ಯಾರಿಗೆ ಬೇಕಾದ್ರೂ ಲಿಂಕ್ ಮಾಡಿ ಬೊಂಬೆ ತರ ಆಟಾಡಿಸಬಹುದು. ಹೇಳಿ, ಯಾರು ಲಿಂಕ್ ಮಾಡಿ ರಿಮೋಟ್ ಕಂಟ್ರೋಲ್ ನ? ಚಂದ್ರು ಆ ಕಡ್ಲೆಕಾಯಿ ನೋಡಿದಾನಲ್ಲ, ಅವ್ನು ಸ್ವಲ್ಪ ಆಟಾಡ್ಸೋಣ. ಓಕೆ. ಕಡ್ಲೆಕಾಯಿ ಸರ್, ಬಾಯ್ ಕಡೆ. ಫ್ರೆಂಡ್ಸ್, ಈ ಕಡ್ಲೆಕಾಯಿ ನನ್ನ ಲುಂಗಿ ಈಗ ನನ್ ಕಂಟ್ರೋಲ್ ನೋಡಿ. ಬೇಡ ಸರ್, ಬೇಡ. ಓಕೆ ಓಕೆ. ಮೇಡಮ್ ಮೇಡಮ್ ಮೇಡಮ್, ಏನು? ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ. ಚಂದ್ರು ಈಗ ಶೋ ಮಾಡಿ ತೋರಿಸಿದ್ದು ನಿಮ್ಗೋಸ್ಕರ. ನೆನ್ನೆ ನೀವು ಕೆನ್ನೆ ಹೊಡೆದು ಅವಮಾನ ಮಾಡಿದ್ರಲ್ಲ, ಅದಕ್ಕೋಸ್ಕರ. ನಾಳೆ ನಿಮ್ಗೂ ಹಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ದಾನೆ. ಅಲಕ್ಷ್ಯ ಮಾಡಬೇಡಿ ಮೇಡಮ್, ಅವ್ನು ಹೇಳ್ದಾಗ ನಾಳೆ ಖಂಡಿತ ಮಾಡ್ಬಿಡ್ತಾನೆ. ಬಿ ಕೇರ್ಫುಲ್. ಜೈವಾಗ್. ಯಾರು ಇಲ್ವಲ್ಲೋ? ಏನು ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಒಂದು ನಾಯಿನೂ ಕಾಣಿಸ್ತಿಲ್ವಲ್ಲೋ? ನಾಯಿಗಳು ಯಾಕೋ? ನನ್ ಸಂಗೀತ ಅವ್ರ ಅಣ್ಣ ವಿಶ್ವನಾಥ, ಅವನೇ ಒಂದ್ ದೊಡ್ಡ ಕಂತ್ರಿ ನಾಯಿ. ನಾವು ಬಂದಿರೋದು ಗಣಪತಿ ನೋಡಕ್ಕೆ. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಗೋಪಿ ಬಿಲ್ ಮಾಡು. ಹಾಯ್. ಯಾಕೆ ಬಂದ್ರಿ ನೀವೆಲ್ಲ ಇಲ್ಲಿಗೆ? ನೋಡಕ್ಕೆ. ವಾಟ್? ನಥಿಂಗ್. ಯಾರಪ್ಪ ನೀವೆಲ್ಲ? ಗಣಪತಿ ನೋಡೋದಕ್ಕಮ್ಮ. ಗಣಪತಿ? ಹೌದು. ಇಷ್ಟು ದೊಡ್ಡ ಹುಡುಗರಾಗಿ ಮನ್ಮನೆಗೂ ಬಂದು ಗಣಪತಿ ನೋಡ್ತೀರಾ? ದೇವ್ರ ಮುಂದೆ ಯಾರು ದೊಡ್ಡವರು? ನಾವೆಲ್ಲ ಚಿಕ್ಕವರಿದ್ದಾಗೆ ಲೆಕ್ಕ. ನಾವ್ 5 ಜನನು ಚಿಕ್ಕ ವಯಸ್ಸಿನಲ್ಲಿ ಹೀಗೇನೆ. ಇವತ್ ನಾವು 21 ಗಣಪತಿ ನೋಡಿದ್ಮೇಲೆ ನಿದ್ದೆ ಮಾಡೋದು. ನಿಮ್ಮನೇಲೂ ಗಣಪತಿ ಇಟ್ಟಿದ್ದೀರಾ ತಾನೆ? ಇಟ್ಟಿದೀವಿ. ಬನ್ನಿ ಬನ್ನಿ. ಇಟ್ಟಿದಾರಂತೆ. ಬನ್ನಿ ಬನ್ನಿ. ಹೌದು, ನೀವೆಲ್ಲ ಏನ್ ಓದ್ತಾ ಇದ್ದೀರಾ? ಮೆಡಿಕಲ್ ಕಾಲೇಜ್. ಮೆಡಿಕಲ್? ಹೌದು. ಕೇಳ್ದೇನೆ ಸಂಗೀತ, ಮೆಡಿಕಲ್ ಓದೋ ಹುಡುಗರಿಗೆ ಏನ್ ಭಯ? ಹೌದು. ನೀನು ಇದ್ಯಾ? ನೀನು ನಿನ್ ವೇಷ ಕರ್ಮ ಕರ್ಮ. ಪರವಾಗಿಲ್ಲ ಬಿಡಿಮ್ಮ, ಹೆಣ್ಮಕ್ಳು ಯಾವ ಡ್ರೆಸ್ ಹಾಕ್ತಾರೆ ಚೆನ್ನಾಗಿ ಕಾಣ್ತಾರೆ ಅಲ್ವೇನ ಗೋಪಿ? ಹೌದಮ್ಮ, ಹೌದೌದು. ಅಂದಾಗೆ ಗಣಪತಿಯಲ್ಲಿಟ್ಟಿದ್ದೀರಾ? ಬನ್ನಿ ಬನ್ನಿ. ನಡೀರ. ವಿನಾಯಕ ವಿನಾಯಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಮೆಟ್ಲು ಮುತ್ತಿನುಂಡೆ ಒಪ್ಪುವಂತ ವರಸಿದ್ಧಿ ವಿನಾಯಕ ನಿನಗೆ 21 ನಮಸ್ಕಾರಗಳು. ಅಲ್ಲಲ್ಲ, ಇಲ್ಲಿ ಅಲ್ಲ. ವಿನಾಯಕ, ನನ್ ಕಾಪಾಡಪ್ಪ. ಅಮ್ಮ, ನಾವು ಬರ್ತೀವಿ. ಇರಿಪ್ಪ, ಪ್ರಸಾದ ಕೊಡ್ತೀನಿ. ಪ್ರಸಾದನ ಕೊಡಿ ಕೊಡಿ. ಬಂಡ್ರೋ. ಅಯ್ಯೋ, ಇಲ್ಲೇ ತಿಂದೋಗಿ. ಅದು ಸರಿನೇ. ಕೂತ್ಕೊಳ್ರ, ಜನ್ಬಿಡೋಣ. ತಗೊಳ್ರೋ. ಕೊಡು ಕೊಡು. ಅಮ್ಮ, ಅವ್ರಿನ್ನ ಎಷ್ಟು ಮನೆಗೆ ಹೋಗ್ಬೇಕು, ಎಷ್ಟು ಮನೆ ಹಾಳು ಮಾಡ್ಬೇಕು, ಹೋಗಿ ಬಿಡು. ಯಾಕೆ ಹಾಗಂತ? ಪರವಾಗಿಲ್ಲ ಪರವಾಗಿಲ್ಲ ಬಿಡಿಯತ್ತೆ. ಅತ್ತೆ, ಸಾರಿ, ಮರ್ತ್ ಬಿಟ್ಟಿದ್ದೆ. ಅದು ನಾನು 2-3 ವರ್ಷ ಮದ್ರಾಸಲ್ಲಿ ಇದ್ನಲ್ಲ, ಅಲ್ಲಿ ದೊಡ್ಡವ್ರನ್ನ ಚಿಕ್ಕವ್ರನ್ನ ಚಿಕ್ಕವ್ರನ್ನ ದೊಡ್ಡವ್ರನ್ನ ಮಾಮಿ ಮಾಮಿ ಅಂತ ಕರೀತಾರೆ. ಅದಕ್ಕೆ ನಾನು ನಿಮ್ಮನ್ನ ಕನ್ನಡದಲ್ಲಿ ಅತ್ತೆ ಅಂತ ಕರೆದ್ಬಿಟ್ಟೆ. ತಪ್ಪೇನಿಲ್ಲ ತಾನೇ? ಇಲ್ಲಪ್ಪ, ಏನು ತಪ್ಪಿಲ್ಲ. ನೀ ಏನ್ ಕರೆದ್ರೆ ನಂಗೆ ಸಂತೋಷನೇ. ಹಾಗಾದ್ರೆ ನನಗೆ ಆಶೀರ್ವಾದ ಮಾಡಿ ಅತ್ತೆ. ಒಳ್ಳೇದಾಗ್ಲಿ ಹೇಳಪ್ಪ, ಒಳ್ಳೇದಾಗ್ಲಿ. ಇನ್ ನಾವು ಬರ್ತೀನಿ ಬರ್ತೀನಿ ಅತ್ತೆ. ಆಹಾ, ಎಂಥ ಮುತ್ನಂತ ಹುಡ್ಗ. ಇಂಥ ಹುಡ್ಗ ಬರ್ಬೇಕು ನನಗೆ ಅಳಿಯನಾಗಿ.
ಸಾರಿ. ಇಲ್ಲಿದ್ದೀರಿ. ಆ ಸೀರೆ ತೆಗಿರಿ. ಬೇಗ ಬೇಗ ತಗೊಂಡ್ರೆ ಎಷ್ಟೊತ್ತು ಮಾಡ್ತೀರಾ? ಈ ಸೀರೆ ಏನಾಗಿದೆಯಾ? ಆ ಸೀರೆ ತೆಗಿರಿ. ಅಮ್ಮ ಬೇಗನ್ ತಗೊಳಮ್ಮ. ಸುಮ್ಮನಿರ. ಬೋರ್ ಹೊಡಿತಾ ಇದೆ. ಚೆನ್ನಾಗಿದ್ಯಾ ರೀ? ಈ ಸೀರೆ ಎಷ್ಟು ಚೆನ್ನಾಗಿದೆಲ್ಲ. ಚೆನ್ನಾಗಿದೆ ಅಮ್ಮ. ಅಮ್ಮ ಅಮ್ಮ ಇಲ್ಲಿ ನೋಡು, ಈ ಸೀರೆ ನೋಡಮ್ಮ ಎಷ್ಟು ಚೆನ್ನಾಗಿದೆ. ಬಾರಿ ಆ ಕಡೆ ನೋಡೋಣ. ಓ ನಮಸ್ಕಾರ ಅತ್ತೆ. ಓ ಚಂದ್ರು, ನೀನಪ್ಪ? ನಾನೇ. ಇದೇನತ್ತೆ, ಮೊನ್ನೆ ತನ ಹಬ್ಬ ಮುಗಿದಿದೆ, ಆಗ್ಲೇ ಅಂಗಡಿಗೆ ಬಂದ್ಬಿಟ್ಟಿದ್ರಲ್ಲ ಸೀರೆ ಸೆಲೆಕ್ಟ್ ಮಾಡಕ್ಕೆ. ಏನ್ ನಿಮ್ಮ ಮಗಳ ಮದುವೆನಾ? ಅವಳ ಮದ್ವೆಗೆ ಏನ್ ಅವಸರ, ಓದ್ ಮುಗಿಬೇಕಲ್ಲ. ಮದುವೆ ಆದ್ಮೇಲೆ ಓದ್ಬೋದೆ. ಒಂದ್ ಒಳ್ಳೆ ಗಂಡ ಸಿಕ್ಕಿದ್ರೆ ಯಾಕೆ ಮದುವೆ ಮಾಡ್ಬಾರ್ದು? ಅದು ನಿಜ ಅನ್ನು. ಒಂದ್ ಕೆಲಸ ಮಾಡಿ, ಒಬ್ಬ ಡಾಕ್ಟರ್ ಕೊಟ್ಟು ಮದುವೆ ಮಾಡ್ಬಿಡಿ. ಒಬ್ರಿಗೊಬ್ರು ಇಂಜೆಕ್ಷನ್ ಕೊಟ್ಕೊಂಡು ಜಾಲಿ ಆಗಿರ್ತಾರೆ. ಯಾರು ನಿಮ್ ಫಾದರಾ? ಇವಳು ಫಾದರ್. ಸಾರಿ. ಅದೇನು ನೀನಿಲ್ಲಿ? ನಮ್ ತಾಯಿಗೆ ಸೀರೆ ಸೆಲೆಕ್ಟ್ ಮಾಡಕ್ ಬಂದಿದ್ದೆ. ನಿಮ್ ತಾಯಿಗೆ ನೀನ್ ಸೀರೆ ಸೆಲೆಕ್ಟ್ ಮಾಡ್ತೀಯಾ? ಹೌದು, ನಾನು ಒಪ್ಪಿದ ಸೀರೆ ನಮ್ ತಾಯಿ ಉಡೋದು. ಮಮ್ಮಿ, ಅದೇ. ಡ್ಯಾಡಿ ಬನ್ನಿ. ಏನಪ್ಪ? ಇವ್ರು ನಮ್ ತಾಯಿ, ಇವ್ರು ನಮ್ ತಂದೆ. ನಮಸ್ಕಾರ. ಇವರೇ ಕಾವೇರಮ್ಮ ಅಂತ. ಅವರು. ನನ್ನ ಹೆಸರು ರಘುಪತಿ ಅಂತ. ಈಕೆ ಗಂಡ. ಓ ಅಮ್ಮ ಅವ್ರ ಗಂಡ. ಎಸ್ ಎಸ್. ಇವಳೆ ನಮ್ ಸಂಗೀತ. ಇವ್ರ ಮಗಳು. ಓ ಸಂಗೀತ ತಂದೆ ತಾಯಿನಾ? ನಿಮ್ ಪರಿಚಯ ತುಂಬಾ ಚೆನ್ನಾಗಿದೆ. ಹೇಗೆ? ನನ್ ಮಗ ನಿಮ್ ಶ್ರೀಮತಿನ ತುಂಬಾ ಹೊಗಳ್ತಾ ಇರ್ತಾನೆ. ಓಹೋ, ನಿಜವಾಗ್ಲು ಇಷ್ಟೊಳ್ಳೆ ಮಗನ್ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ. ಹೌದು, ಇವನ್ ಪರಿಚಯ ನಿಮ್ಗೆ ಹೇಗೆ? ವಿನಾಯಕ್ ಚೌತಿ ದಿನ ಗಣೇಶ ನೋಡೋದಕ್ಕೆ ನಮ್ ಮನೆಗ್ ಬಂದಿದ್ದ. ಏನೋ ಇದು, ನೀನು ಗಣಪತಿ ನೋಡಕ್ ಹೋಗಿದ್ಯಾ? ಅದೇಮ್ಮ, ಪ್ರತಿ ವರ್ಷ 21 ಗಣಪತಿ ನೋಡಕ್ ಹೋಗ್ತೀನಲ್ಲ. 21 ಗಣಪತಿ? ಅದ್ಯಾವಾಗ? ನಿನಗ ಅರ್ಥ ಆಗಲ್ಲ, ಸುಮ್ನೆ. ಮದುವೆಗೆ ಮುಂಚೆ ಎಲ್ರು 21 ಗಣಪತಿನೇ ದರ್ಶನ ಮಾಡೋದು. ನೋಡಿ ಮಿಸ್ಟರ್ ರಘುಪತಿ, ಬಿಡಮ್ಮ, ನಮ್ದು ಲವ್ ಮ್ಯಾರೇಜ್. ಒಂದೇ ಕಾಲೇಜ್ ನಲ್ಲಿ ಓದ್ತಿದ್ದವರು. ಒಂದ್ಸಲ ಏನಾಯ್ತು, ಹೀಗೆ ಗಣಪತಿ ದರ್ಶನಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೀವಿ. ಸಂಗೀತ, ಇಬ್ರು ವಯಸ್ಸಾದವರು ಒಂದೊಂದ್ ಕಡೆ ಹೊರಟೋದ್ರು. ನಾವು ಯಂಗ್ಸ್ಟರ್ಸ್ ಒಂದ್ ಮೂಲೆ ನೋಡ್ಕೊಂಡ್ರ ಬಾ. ನೋಡಿ, ಆ ಸೀರೆ ತೆಗಿರಿ. ಅದಲ್ಲ, ಸೆಕೆಂಡ್. 2 ಸೀರೆ ತಗೊಳಕ್ಕೆ ಇಷ್ಟು ಸೀರೆಗಳು ನೋಡ್ಬೇಕಾ? ನೋಡು, ಇದು ತಗೋ ತಗೋ. ಈ ಕಲರ್ ನಂಗೆ ಇಷ್ಟ ಇಲ್ಲ, ಆ ಸೀರೆ ತೆಗೆದುಕೊಡಿ. ಸಂಗೀತ, ಯಾಕೆ ಹಾಗಂತ್ಯಾ? ಈ ಸೀರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಹೇಳಿ ಆಯ್ತು ಸ್ವಲ್ಪ. ಅವ್ರ ಅಮ್ಮನ್ಗೆ ಆತನ ಅಂತಕ್ಕೆ ನೀವು ಸೆಲೆಕ್ಟ್ ಮಾಡೋದು. ಅವರು ಅಮ್ಮನಿಗೆ ಸೆಲೆಕ್ಟ್ ಮಾಡೋಕೆ ಲಾಯ್ಕು. ಅಂದ್ರೆ ಹೆಂಡತಿ ಸೆಲೆಕ್ಟ್ ಮಾಡಿ ಲಾಯ್ಕಲ್ಲ ಅಂತೀಯಾ? ಅದ್ರಲ್ಲೂ ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಅದನ್ನ ಕಲ್ತಿದೀನಿ ಅಂತ. ಕರೆಕ್ಟ್ ಕರೆಕ್ಟ್. ಒಳ್ಳೆ ಸೀರೆನೆ ಸೆಲೆಕ್ಟ್ ಮಾಡಿದ್ಯಾ. ಬನ್ನಿ ಮಾವ, ಕೂತ್ಕೊಳ್ಳಿ. ನೀನ್ ಕೂತ್ಕೋ, ತಗೊಳ್ಳಮ್ಮ. ಅದ್ ನನಗೆ ಇಷ್ಟ ಇಲ್ಲ ಡ್ಯಾಡಿ. ನೋಡಪ್ಪ, ನೀನ್ ಸೆಲೆಕ್ಟ್ ಮಾಡಿರೋ ಸೀರೆ, ಅವಳು ಸೆಲೆಕ್ಟ್ ಮಾಡಿರೋ ಸೀರೆ ಎರಡೂ ಪ್ಯಾಕ್ ಮಾಡಿ. ಥ್ಯಾಂಕ್ ಯು. ಚಂದ್ರು, ನಮ್ ವ್ಯಾಪಾರ ಮುಗೀತು. ಆಯ್ತಾ? ಹೋಗಿ. ಲೇ, ನೀನು ಬಾರ ಮನೆಗೆ. ರಘುಪತಿ, ಮರ್ತ್ಬಿಟ್ಟಿದ್ದೆ. ಈ ನೆಪದಲ್ಲಾದ್ರೂ ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಹಾಗಾಗಿ ಮನೆಗೆ ಬಂದು ಕಂಪ್ನಿ ಕೊಡಿ. ನೀವು ಕರೆಯೋದು ಹೆಚ್ಚ, ನಾನ್ ಬರೋದು ಹೆಚ್ಚ. ಖಂಡಿತ ಬರ್ತೀನಿ. ಅಮ್ಮ ಅವ್ರ ಗಂಡ. ನಡಿ ಹೋಣ. ಬರ್ತೀನಿ ಮಾವ. ಅತ್ತೆ ಬರ್ತೀನಿ. ಬಾ. ಕಾವೇರಿ ಮಾವ ಅಂತ ಕರೆಸ್ಕೊಳಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಡ್ಯಾಡಿ, ಕೀಪ್ ಕ್ವೈಟ್. ಹಲೋ ಹಲೋ ಮಿಸ್ಟರ್ ಮಾಧವರಾವ್, ನಾನ್ ನಿಮ್ ಮಗನ ವಿಚಾರನೇ ಮಾತಾಡ್ತಿರೋದು. ನಿಮ್ ಮಗ ಬ್ರಿಲಿಯಂಟ್ ಸ್ಟೂಡೆಂಟು, ಫೈನಲ್ ಇಯರ್ ಅಲ್ಲಿ ಓದ್ತಿದ್ದಾನೆ. ನಾಳೆ ಪಾಸ್ ಆಗಿ ಹೊರಗೆ ಬಂದು ಡಾಕ್ಟರ್ ಆಗ್ಬೇಕಾದವನು. ಅಂತ ಹುಡುಗ ಇಂಥ ತರಲೆ ಕೆಲಸ ಮಾಡಿದಾನೆ ಅಂದ್ರೆ ಇದಕ್ಕೆ ನಾನು ಏನ್ ಹೇಳಿ? ನೋಡಿ, ಲಿಮಿಟ್ ಅಲ್ಲಿ ಇದ್ರೆ ಹಾಸ್ಯ, ಎಲ್ಲೇ ಮೀರಿದ್ರೆ ಅಪಹಾಸ್ಯ. ನೋ ನೋ ಮಿಸ್ಟರ್ ಮಾಧವರಾವ್, ಬಿಕಾಸ್ ಈಸ್ ಯುವರ್ ಸನ್ ಯು ಹ್ಯಾವ್ ಎಂಜಾಯ್ಡ್. ಬಟ್ ವಾಟ್ ಅಬೌಟ್ ದ ಗರ್ಲ್? ಆ ಹುಡುಗಿ ಅಣ್ಣ ಬಂದು ಇದು ಸರಿನಾ ಅಂತ ನನ್ನನ್ನು ಕೇಳ್ತಿದ್ದಾನಲ್ಲ, ಅದಕ್ಕೆ ನಾನು ಏನ್ ಹೇಳಿ? ನಿಮ್ ಮಗನಿಗೆ ಏನ್ ಪನಿಷ್ಮೆಂಟ್ ಕೊಡ್ಲಿ ನೀವೇ ಹೇಳಿ. ನಾನು ಅವತ್ತೇ ಹೇಳ್ದೆ, ಅತಿ ಹುಡುಗಾಟ ಆಡ್ಬೇಡ, ದೊಡ್ಡಾಟ ಆಗತ್ತೆ ಅಂತ. ನನ್ನ ಮಾತು ಕೇಳಿದ್ಯಾ? 3 ಹೊತ್ತು ಸಂಗೀತ ಸಂಗೀತ ಅಂತ ಸಾಯ್ತಿದ್ದೆ ಅಷ್ಟೇ. ಅವಳು ತಿಳ್ಕೊಂಡ್ರೆ ಆಗಲ್ವೋ? ನೋ ಶಿ ಲೈಕ್ಸ್ ಮೀ. ನೆವರ್. ಅವಳಿಗೆ ನಿನ್ ಮೇಲೆ ಪ್ರೀತಿ ಇದ್ದಿದ್ರೆ ಪ್ರಿನ್ಸಿಪಾಲ್ ಗೆ ಯಾಕೋ ಚಾಡಿ ಹೇಳ್ತಾ ಇದ್ಲು. ಅದು ಅವಳ ಅಣ್ಣನ ಕೆಲಸ ಕಣ. ಶಿ ಇಸ್ ಇನ್ನಸೆಂಟ್. ನೋ ನೋ ನೋ, ನೀನ್ ಏನೇ ಹೇಳೋ, ಶಿ ನೆವರ್ ಲೈಕ್ಸ್ ಯು, ಶಿ ನೆವರ್ ಲವ್ಸ್ ಯು, ಅಂಡ್ ಇಟ್ಸ್ ಅ ಫ್ಯಾಕ್ಟ್. ಐ ಪ್ರೂವ್ ದಟ್ ಶಿ ಲವ್ಸ್ ಮೀ. ನಿಮ್ಮೆಲ್ಲರ ಮುಂದೆನೋ ಅವಳ ಬಾಯಲ್ಲಿ ಹೇಳ್ತೀನಿ. ನಮ್ಮೆಲ್ರ ಮುಂದೆನೋ ಹೇಳ್ಸಿ ಏನೋ ಪ್ರಯೋಜನ? ಪ್ರಿನ್ಸಿಪಾಲ್ ತಿಳಿಯೋಗ ಹೇಳ್ಸೋ. ಪ್ರಿನ್ಸಿಪಾಲ್ಗೆ ಏನೋ ಇಡೀ ಕಾಲೇಜ್ ತಿಳಿಯಾಗ ಹೇಳ್ತೀನಿ. ನೋಡ್ತಾ ಇರು.
ಎಲ್ರು ಬನ್ನಿ. Hear me. ಸಂಗೀತ, ಇವಾಗ ನಾ ಇಲ್ಲಿದ್ದೀನಿ, ಮಾಡಿ ಮೇಲಿದ್ದೀನಿ. ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ನೀ ಎಲ್ರ ಮುಂದೇನು ಐ ಲವ್ ಯು ಅಂತ ಒಪ್ಕೊಂಡ್ರೆ ಸರಿ. ಇಲ್ದೇ ಇದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀರಾ? ಇಲ್ಲಿಂದ ಬೇಗ ಸೊತ್ತು ಹೋಗ್ತೀರಿ. ನಿನ್ನಂತವ್ರು ಸತ್ರೆ ದೇಶಕ್ಕೆ ಏನು ನಷ್ಟ ಇಲ್ಲ. ನಿನ್ನಂತವ್ರು 1000 ಜನ ಹೋಗ. ತಮಾಷೆ ಮಾಡ್ತೀನಿ ಅಂತ ತಿಳ್ಕೊಬೇಡ ಸಂಗೀತ. ನಾನ್ ಏನ್ ಹೇಳ್ತೀರೋ ಅದೇ ಮಾಡೋದು, ಏನ್ ಮಾಡ್ತೀರೋ ಅದೇ ಹೇಳೋದು. ಈಗ ಎಲ್ರ ಮುಂದೆ ನಿಜ ಒಪ್ಕೊಳ್ತಾ ಇದ್ರೆ ನಾಳಿಂದ ಬೇಗ ಸೊತ್ತು ಹೋಗ್ತೀನಿ. What is this nonsense? Are you mad? Yes sir, I am mad because of Sangeeta. Sangeeta, what do you say? I won't say anything. ಧಾರಾಳವಾಗಿ ಬಿಡು. ಪಾರ್ಕ್ ಅಲ್ಲಿ ನಿನ್ ಬೊಂಬೆ ನಿಲ್ಲಿಸ್ತಾರೆ. ಪ್ರೇಮಕ್ಕೋಸ್ಕರ ಪ್ರಾಣ ಬಿಟ್ಟು ತ್ಯಾಗಿ ಅಂತ. ಪಾರ್ಕ್ ಅಲ್ಲಿ ಬೊಂಬೆ ನಿಲ್ತಾ ಇದ್ರು ಪರವಾಗಿಲ್ಲ, ನಿನ್ ಹೃದಯದಲ್ಲಿ ನಾನು ಮೂರ್ತಿ ಅಂತ ಸಾಕು. ಬಾಯ್ ಸಂಗೀತ, ಗುಡ್ ಬಾಯ್ ಸಂಗೀತ. ಎಲ್ಲ ಈಗ ಸುತ್ಕೊಂಡ್ಬಿಟ್ರೆ ಹೇಗೆ? ಅವ್ರು ಸ್ವಲ್ಪ ಗಾಳಿ ಬೇಕು, ಪ್ಲೀಸ್ ಎಲ್ಲ ಆಚೆ ಹೋಗಿ, ಅವ್ರು ರೆಸ್ಟ್ ತಗೊಳ್ಳಿ. ಹೋಗಿ ಹೋಗಿ, ಬೇಗ ಹೋಗಿ ಹೋಗಿ. ಗೋಪಿ, ನಾನ್ ಚಂದ್ರು ನೋಡ್ಬಹುದಾ? ಪ್ಲೀಸ್ ಗೋ ಅಂಡ್ ಸಿ. ಚಂದ್ರು, ಚಂದ್ರು, ಸಂಗೀತ, ಚಂದ್ರು, ಎಂಥ ಅನಾಹುತ ಮಾಡ್ಕೊಂಡ್ಬಿಟ್ಟೆ ಚಂದ್ರು, ಎಂಥ ಅನಾಹುತ ಮಾಡ್ಕೊಂಡ್ಬಿಟ್ಟೆ ಚಂದ್ರು. ಐ ಲವ್ ಯು, I love you. Really, really, I love you, Chandru. I love you. I love you, Chandru. ನಮಗಿದ್ದವನು ಒಬ್ಬಗ ಮೇಲಿಂದ ಬಿದ್ದ ಅಂತಂದ್ರೆ ಅವನ್ ಗತಿ ಏನ್ರಿ? ಅವನ್ಗೇನಾದ್ರೂ ಆದ್ರೆ ನಾನ್ ಖಂಡಿತ ಬದುಕೋಲರಿ, ಯಾಕಂತ ಕೆಟ್ಟ ಯೋಚನೆ ಮಾಡ್ತೀಯಾ? ಡಾಕ್ಟರ್ ಏನ್ ಹೇಳಿದ್ರು? 2 ಕಾಲ್ ಮುರಿದು 1 ಕೈ ಮುರಿದು ಮೈ ಎಲ್ಲ ಸ್ವಲ್ಪ ಗುಜ್ಜಾಗಿದೆ ಅಂದ್ರು ಅಷ್ಟೇ. ಏನ್ ಅಷ್ಟು ಸುಲಭವಾಗಿ ಮಾತಾಡ್ತಿರಲ್ಲ ರೀ? ನಮ್ ಚಂದ್ರಿಗೆ ನೋಡು ನೋಡು ನಡಿ. ಅಯ್ಯೋ 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 ಅಯ್ಯೋ, ಯಾಕಪ್ಪ ಹೀಗ್ ಮಾಡ್ಕೊಂಡೆ? ನಿನಗೇನಪ್ಪ ಕಡಿಮೆ ಆಗಿತ್ತು? ಅಯ್ಯೋ ನೋಡು, ನೀನ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ 100 ಹುಡುಗಿಯನ್ನ ಕರೆಸ್ತಿದ್ದಲ್ಲೋ. ಯಾಕೋ ಹೀಗ್ ಮಾಡ್ಕೊಂಡೆ? ಯಾವಳು ರಂಬೆಗೋಸ್ಕರ ಮೇಲಿಂದ ಬಿದ್ದಿ ಅಂತಲ್ಲ, ಈಗ ಅವಳು ಬಂದು ನಿನ್ ಕಾಲ್ ಸರಿ ಮಾಡ್ತಾಳೇನೋ? ಯಾಕಪ್ಪ ಹೀಗ್ ಮಾಡ್ಕೊಂಡೆ? ಯಾಕೋ? ಒಳ್ಳೆ ಸತ್ತೋರ್ ಮನೇಲಿ ಅತ್ತಿಗೆ ಕೇಳ್ತಾ ಇದ್ಯಾ? ಇದು ಆಸ್ಪತ್ರೆ ಕಡೆ ಅಲ್ಲ. ನೀ ಏನ್ ಹೇಳ್ತಿರೋದು? 100 ಜನ ಹುಡುಗಿನ ಕರ್ಕೊಂಡ್ ನಿಲ್ಸದೆ ಅವ್ನು 100 ಜನನು ಮದುವೆ ಮಾಡ್ಕೊಳಕ್ಕಾಗತ್ತಾ? ನೋಡು, ಈ ವಯಸ್ಸೇ ಹಾಗೆ ಕಣೆ. ನಮ್ ವಯಸ್ಸಲ್ಲಿ ನಾನು ನಿನ್ನೇ ಲವ್ ಮಾಡಿ, ನಿನ್ನೇ ಪ್ರೀತಿಸಿ, ನಿಮ್ಮಣ್ಣ ನಡ ಮುರಿದ್ರು ನಿನ್ನೇ ಮದುವೆ ಮಾಡ್ಕೊಂಡಲ್ಲ. ಯಾಕೆ ಹೇಳು? ಆ ವಯಸ್ಸೇ ಹಾಗೆ. ಹಾಗೆ ನಂಗೇನು ಹುಡುಗಿರು ಸಿಗ್ತಾ ಇಲ್ವಾ? ಕ್ಯೂ ನಿಂತಿರ್ತಾ ಇದ್ರು. ಈಗ ಯಾಕ್ರಿ ನಮ್ ವಿಷಯ ಸುಮ್ಮನಿದ್ರೆ? ಬಾರೆ, ನಾ ಮಾತಾಡ್ತಾ ಇದ್ದೀನಿ. ಓ ಅಲ್ಲಪ್ಪ ಚಂದ್ರು, ಕಾಲೇನೋ ಮುರ್ಕೊಂಡೆ, ವಿಷಯ ಎಲ್ಲಿಗೆ ಬಂತು? ಸಕ್ಸಸ್ ಡ್ಯಾಡಿ. ಗುಡ್ ಲಕ್ ಗುಡ್ ಲಕ್. ಏನ್ರಿ ಅದು ಗುಡ್ ಲಕ್? ಅದ್ ನಿನಗೆ ಅರ್ಥವಾಗಲ್ಲ. ನಡಿ, ಅವ್ನ ರೆಸ್ಟ್ ಒಳ್ಳೆ. ನಾನ್ ಚಂದ್ರ ಹತ್ರ ಇರ್ತೀನಿ. ನಡಿ, ಅವ್ನು ನೋಡ್ಕೊಳಕ್ ಒಳ್ಳೆ ನರ್ಸಿದಾಳೆ. ಹೋಗಿ ಮಮ್ಮಿ, ಪರವಾಗಿಲ್ಲ, ನೀವು ಹೋಗಿ. ಚಂದ್ರು, ಮೆಡಿಸಿನ್ ಏನಾದ್ರು ಬೇಕಾ? ಅವಳಿರುವಾಗ ಮೆಡಿಸಿನ್ ಯಾಕೆ? ಚಂದ್ರು ಸರಿಯಾಗಿ ನೋಡ್ಕಮ್ಮ. ಬನ್ನೆ ಚಂದ್ರು, ಗುಡ್ ಲಕ್. ಥ್ಯಾಂಕ್ ಯು ಡ್ಯಾಡಿ. ಕಮ್ ಆನ್.
ಸಂಗೀತ ಅವಳು ಕಾರ್ ಡ್ರೈವಿಂಗ್ ಬರಲ್ವಲ್ಲ? ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ! ಯಾಕೆ ಹಾಗೆ ನೋಡ್ತಾ ಇದೀಯಾ? ಗುರುತು ಸಿಕ್ಕಲಿಲ್ವಾ? ಈ ಮೈ ದೀಪಂದು, ಮಾತು ಮಂದಾಕಿನಿದು. ಮಂದಾಕಿನಿ, ನೀನ್ಯಾಕ್ ಬಂದೆ ಇಲ್ಲಿಗೆ? ನಾನಿನ್ನೂ ಇದೀನಿ, ಹೋಗಿಲ್ಲ ಅಂತ ಹೇಳಕ್ಕೋಸ್ಕರ ಬಂದೆ ಕಣೆ. ಯಾಕೆ ಹೆದರಿಕೆನೆ? ಹೆದರಿಕೆ? ನೀನ್ ನೋಡಿ ನಾನ್ಯಾಕೆ ಹೆದರ್ಕೋಬೇಕು? ಮತ್ಯಾಕೆ ಮುಖ ಬೆವರ್ತಾ ಇದೆ? ಸಖೆ, ಯಾಕೆ ಸುಳ್ಳು ಬೊಗಳ್ತೀಯಾ? ನಾನ್ ನಿನ್ಗೇನು ಮಾಡಲ್ಲ ಕಣೆ. ನಿನ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು, ಬಂದೆ. ನೀನೇನ್ ಹೇಳ್ಬೇಕು ಅಂತ ಬಂದಿದ್ಯಾ? ನನ್ನನ್ನ ನನ್ ಮಗಳಿಂದ ದೂರ ಮಾಡೋನ್ ಸಿಕ್ಕಿದಾನೆ ಕಣೆ. ಅವನ ಮೇಲೆ ಸೇಟ್ ತಿಳ್ಸ್ಕೊಳ್ಳೋವರೆಗೂ ನಾನ್ ಬಿಡೋಲ್ಲ. ಅವನ್ ಸಾಯಿಸಿ ಸುಟ್ಟು ಬೂದಿ ಮಾಡಿ ಆ ಬೂದಿನ ತಂದು ನಿನ್ನ ಮುಂದೆ ಹಾಕ್ಬಿಟ್ಟೆ ನಾನು ಹೋಗೋದು. ಈ ಮಾತು ಹೇಳೋದಕ್ಕೆ ನಾನ್ ಬಂದಿದ್ದು ಕಣೆ. ಮಂದಾಕಿನಿ, ನಿನ್ಗೆ ಯಾಕೆ ಈ ದುರ್ಬುದ್ಧಿ? ಇರೋವರೆಗೂ ನಿನ್ ಮಗಳನ್ನ, ಅಳಿಯನಾಗೋನ್ನ ನಿನ್ ಕೈಯಾರೆ ಕೊಂದೆ. ಮಾಡಿದ ಪಾಪಕ್ ಹುಚ್ಚಿಯಾಗಿ ಬೀದಿ ಬೀದಿ ಅಲಿತಾ ರಸ್ತೆಲ್ ಬಿದ್ದು ಸತ್ತೆ. ಅದ್ ಸಾಲ್ದೇನು? ಮತ್ತೆ ಈಗ ಪಿಶಾಚಿಯಾಗಿ ಬಂದು ಅವ್ರನ್ನ ಕಾಡ್ತೀನಿ ಅಂತ್ಯಲ್ಲ, ಏನ್ ಬಂದಿದೆ ನಿನಗೆ? ಆಮೇಲೆ ಏನ್ ಜನ್ಮ ಬಂದಿತ್ ನಿನ್ಗೆ? ಬರ್ಲೆ, ಏನ್ ಬೇಕಾದ್ರೂ ಬರ್ಲೆ, ನಾನು ಅವ್ನು ಬಿಡೋಲ್ಲ. ನನ್ನ ಸೇರ್ ತೀರ್ಸ್ಕೊಂಡೆ ನಾನು ಹೋಗೋದು, ನನ್ನ ಸೇರ್ ತೀರ್ಸ್ಕೊಂಡೆ ನಾನು ಹೋಗೋದು. ಬರ್ತೀನಿ. ಸಂಗೀತ, ಏನಾಯ್ತು? ಚಂದ್ರು, ಹೇಗೆಲ್ಲಿಗೆ ಬಂದೆ? ನನ್ನ ಯಾರು ಕರ್ಕೊಂಡ್ ಬಂದ್ರು? ಚಂದ್ರು, ನನಗ್ ಭಯ ಆಗ್ತಿದೆ, ನನ್ ಕರ್ಕೊಂಡೋಗಿ. ಇನ್ನ ಬದಲಾಯ್ತಲ್ಲ, ಏನು ಹೆದರ್ಕೋಬೇಡ. ಸಂಗೀತ, ಬಾ ಬಾ. ಚಂದ್ರು, ಸಂಗೀತ, ಎಲ್ಗೋಗಿದ್ದಮ್ಮ? ಚಂದ್ರು, ಇವಳು ನೀನ್ ಕರ್ಕೊಂಡು ಹೋಗಿದ್ಯಾ? ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಮ್ಗೆಲ್ಲ ತುಂಬಾ ಗಾಬರಿ ಆಗಿತ್ತಪ್ಪ. ಹಿಂಗೆಲ್ ಸಿಕ್ಕದ್ಲಿ ಇವಳು? ಎಲ್ಲಿ ಕರ್ಕೊಂಡು ಹೋಗಿದ್ದೆ? ನಮ್ಗೊಂದ್ ಮಾತು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಾರ್ದಾಗಿತ್ತ ಚಂದ್ರು? ನೋಡಿ, ಏನ್ ವಿಷಯ ಇದ್ರೆ ಬೆಳಿಗ್ಗೆ ಮಾತಾಡೋಣ. ಮೊದಲು ನೀವು ಅವಳ ಕರ್ಕೊಂಡೋಗಿ. ಯಾಕಪ್ಪ? ಕರ್ಕೊಂಡೋಗಿ ಹೇಳ್ತೀನಿ. ಕರ್ಕೊಂಡು
ಸಂಗೀತ ಬಾಮ. ಚಂದ್ರು, ಏನಾಯ್ತಪ್ಪ? ನೀವೇನು ಹೆದರ್ಕೋಬೇಡಿ. ಏನಾಯ್ತು ಚಂದ್ರು? ಧೈರ್ಯವಾಗಿರಿ. ವಿಶ್ವನಾಥ್, ನನ್ನ ಜೊತೆ ನಿಮಿಷ ಬರ್ತೀಯಾ? ಯಾಕೆ? ಬಾ, ಹೇಳ್ತೇನೆ. ಹೋಗು ಹೋಗು. ವಿಶ್ವನಾಥ್, ನಿನ್ ವಿಷಯದಲ್ಲಿ ಬಹಳ ತಪ್ಪು ತಿಳ್ಕೊಂಡಿದ್ದೆ. ನಾನು ಕಾರ್ಗೆ ಡ್ಯಾಶ್ ಮಾಡಕ್ ಬಂದಿದ್ದು, ಬ್ರೇಕ್ ತೆಗೆದಿದ್ದು ಎಲ್ಲ ನಿನ್ ಕೆಲಸ ಅಂತ ತಿಳ್ಕೊಂಡಿದ್ದೆ. ನಿಜ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ನೀನ್ ದಯವಿಟ್ಟು ನಾನು ಕ್ಷಮಿಸ್ಬಿಡು. ನಿನ್ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾಡ್ತಿದ್ದೆ. ಚಂದ್ರು, ಇಂಥ ಪರಿಸ್ಥಿತಿಯಲ್ಲೂ ನನ್ನ ತಂಗಿ ಕೈ ಬಿಡದೆ ಅವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ ದೊಡ್ಡ ಗುಣಕ್ಕೆ ಏನ್ ಕೊಟ್ರು ಸಾಧು. ರಿಯಲಿ ಯು ಆರ್ ಗ್ರೇಟ್. ಯು ಆರ್ ಗ್ರೇಟ್. ಓಕೆ, ಕಾತ. ಬನ್ನಿ. ನೋಡಿ, ನಾವು ಒಳಗೋಗ್ಬೋದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನನ್ನ ಹೆಸರು ಚಂದ್ರು ಅಂತ. ನಾನು ಮೆಡಿಕಲ್ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿಮ್ಮನ್ನು ಹುಡ್ಕೊಂಡು ಒಬ್ಬ ಹುಡುಗಿ ಬಂದಿದ್ಲಲ್ಲ, ಅದೇ ಮಂದಾಕಿನಿ ಅಂತ ಹೇಳ್ಕೊಂಡು ಆ ಹುಡುಗಿಯನ್ನ ಮದುವೆ ಮಾಡ್ಕೋತಾ ಇರೋದು. ಅವಳ ಹೆಸರು ಸಂಗೀತ ಅಂತ. ಅವಳಿಗೆ ಕಾರ್ ಡ್ರೈವಿಂಗ್ ಬರಲ್ಲ. ನಿನ್ನೆ ದಿವಸ ಅವಳು ಡ್ರೈವ್ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದಾಗ ನನ್ನ ಕಣ್ಣನ್ನ ನಾನು ನಂಬಲಿಲ್ಲ. ಆಶ್ಚರ್ಯದಿಂದ ನಾನು ಅವಳ ಹಿಂದೆನೆ ಬಂದೆ. ಅವಳು ನೇರ ನಿಮ್ಮ ಮನೆಗೆ ಬಂದು ತುಂಬಾ ಪರಿಚಯ ಇದ್ದೋಳ್ತಾರ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಅಂದ್ಲು. ನಾನು ಕಡೆ ಮಂದಾಕಿನಿ ಅಂದ್ಲು. ಅವಳು ನಿಮ್ಮ ಹತ್ರ ಮಾತಾಡಿದ್ದೆಲ್ಲ ಬಹಳ ವಿಚಿತ್ರವಾಗಿತ್ತು. ಯಾರ ಮೇಲೂ ಸೇಟ್ ತೀಸ್ಕೋದ್ರಿಂದ ಬೇರೆ ಹೇಳ್ತಾ ಇದ್ಲು. ನಾನ್ ಮದುವೆ ಆಗ ಹುಡುಗಿಗೂ ಈ ಮಂದಾಕಿನಿಗೂ ಏನ್ ಸಂಬಂಧ? ನಮ್ ಸಂಗೀತ ಯಾಕೆ ವಿಚಿತ್ರ ನೋಡ್ಕೋತಾ ಇದ್ದಾಳೆ? ನಿಮ್ಮ ಹತ್ರ ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದೇನೋ ಅಂತ ನಾವಿಲ್ಲಿಗೆ ಬಂದ್ವಿ. ಆ ಫೋಟೋ ನೋಡು. ಅವಳೇಪ ಮಂದಾಕಿನಿ. ಈಗ 25 ವರ್ಷದ ಹಿಂದೆ ಅವಳ ಅತಿ ವೈಭವದಿಂದ ಮೆರಿತಾ ಇದ್ಲು. ಅವಳದೊಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಅವಳಿಗೊಬ್ಬ ಮಗಳಿದ್ಲು, ದೀಪಾ ಅಂತ. ನೆನ್ನೆ ರಾತ್ರಿ ಬಂದಿದ್ಲಲ್ಲ ಸಂಗೀತ ಅನ್ನೋ ಹುಡುಗಿ, ನೋಡಕ್ಕೆಲ್ಲ ಹಾಗೆ ಇದ್ಲು. ಅವಳೊಬ್ಬ ಬಡ ಹುಡುಗನ್ ಪ್ರೀತಿಸ್ತಾ ಇದ್ಲು. ಅವನ ಹೆಸರು ನಂದ ಅಂತ. ನೋಡಕ್ಕೆಲ್ಲ ನಿನ್ನಾಗೆ ಇದ್ದ. ಇಂಥ ವಿಚಿತ್ರನ ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಇಲ್ಲಿಂದ 25 ಮೈಲಿ ದೂರದಲ್ಲಿ ಸುವರ್ಣಗಿರಿ ಅಂತ ಒಂದೂರು. ಆ ಊರಿನ ಬೆಟ್ಟದ ಮೇಲೆ ನಂದ, ದೀಪ ಇಬ್ರು ದಿನಾ ಸಂಧಿಸ್ತಾ ಇದ್ರು.
ದೀಪಾ ನಂದ ಹೋಗಿ ಹೋಗಿ ಆ ಬಿಕಾರಿನ ಲವ್ ಮಾಡ್ತೀನಿ. ನಮ್ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು? ಬೀದಿ ಜನಗಳ ಮುಂದೆ ನಾನು ಮರ್ಯಾದೆ ಕಳಿತೀನಿ. ನಿನ್ ಮಗನ್ ನಿನ್ನ ಕೊದ್ದಾಕ್ಬಿಡ್ಬೇಕು ಅಂತಿದ್ಯಾನು? ಇಂಥ ಮಗಳನ್ನ ಕೊಂದ್ರೆ ತಪ್ಪಿಲ್ಲ. ಸಾಕ್ ಸುಮ್ನೆ. ಅವಳೇನ್ ಮಾಡ್ಬಾರದು ತಪ್ಪೇನ್ ಮಾಡಿಲ್ವಲ್ಲ? ಹಾಗ್ ಬುದ್ಧಿ ಹೇಳ್ಬೇಕು ಅಂತಿದ್ರೆ ಒಳ್ಳೆ ಮಾತ್ನಲ್ಲಿ ಹೇಳು. ನೀ ಹೇಳಮ್ಮ. ನೀ ಇಲ್ಲೇ ಇದ್ರೆ ಇವಳು ನಿನ್ ಜೀವ ಸಹಿತ ಉಳಿಸೋದಿಲ್ಲ. ನಡಿ. ಅಮ್ಮ ಅವ್ರೆ, ಏನು? ನಂದಾ ದೀಪ ಇಬ್ರು ಇವತ್ ರಾತ್ರಿ ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ಮಾತಾಡ್ಕೋತಾ ಇದ್ರು. ಮನೆ ಬಿಟ್ಟು ಹೋಗ್ತೇನೆ ಅವನ ಜೊತೆ. ಎಷ್ಟೇ ಧೈರ್ಯ ನಿನ್ಗೆ? ಮನೆ ಬಿಟ್ಟು ಹೋಗ್ತೀಯ? ನಮ್ಮಿಬ್ಬರನ್ನು ಬೇರೆ ಮಾಡ್ಬೇಡಮ್ಮ. ಬೇರೆ ಮಾಡ್ಬಾರ್ದಾ? ಏನ್ ಮಾಡ್ತೀನಿ ನೋಡ್ತಾ ಇರೋ ನಿನ್ಗೆ. ಏನೇ ಮನೆ ಬಿಟ್ಟು ಹೋಗ್ತೇನೆ ಅವನ ಜೊತೆ? ಇಲ್ಲಿಂದ ಹ್ಯಾಕ್ ಕಾಲ್ ತೆಗಿತೀಯ ನಾನು ನೋಡ್ತೀನಿ. ನೀನು ನನ್ ಮಗಳು ಅಲ್ಲ, ನಾನು ನಿಮ್ಮ ಅಮ್ಮನೂ ಅಲ್ಲ. ಬಿದ್ದಿರೋಳೆ. ನಾನು ದೀಪನ ದೂರ ಮಾಡಕ್ಕಾಗಲ್ಲ. ನಾ ಅವಳನ್ನ ಖಂಡಿತ ಮದುವೆ ಆಗೇ ಆಗ್ತೀನಿ. ದೀಪಾ, ನಮ್ಮಮ್ಮ ನನ್ನನ್ನು ಕೂಡ ಹಾಕ್ಬಿಟ್ಟಿದ್ರು. ನಾನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನಂದ ನಡಿ ನಾವು ಹೊರಗೋಣ.
ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈಗ ನೀನೇ ಹಾರೋಗ್ತೀಯ ಯಮಲೋಕಕ್ಕೆ. ಬೇಡಿ ಮಾ ಬೇಡಿ. ನೋಡ್ತೀನಿ ಹಾಕ್ಬೇಕಿನ ನಿಮ್ಮ ಮಗಳು ದೀಪ ಇಲ್ಲಿದ್ದಾಳೆ. ಯಾರ ಹತ್ರ ಬುರುಡೆ ಬಿಡ್ತೀಯೋ? ನಮ್ ದೀಪನ್ನ ಮನೆ ಕೂಡ ಹಾಕಿದ್ದೀನಿ. ದೀಪ ಆಗ ಬಿದ್ದ ಮಂದಾಕಿನಿ ಎಚ್ಚರವಾಗಿ ಎದ್ದಾಗ ಹುಚ್ಚಿ ಆಗ್ಬಿಟ್ಟಿದ್ಲು. ತಲೆ ಕೆಟ್ಟು ಬೀದಿ ಬೀದಿ ಅಲಿತಾ ನನ್ ಮಗಳನ್ನ ನನ್ನಿಂದ ದೂರ ಮಾಡ್ದ್ಯನೋ ಅಂತ ಯಾರನ್ನ ನೋಡಿದ್ರು ಕಲ್ಲು ಹೊಡೆಯೋಳು. ನೋಡ್ಕೊಳ್ಳೋರು ಇಲ್ದಲೆ ವ್ಯಾಪಾರನೂ ನಿಂತೋಯ್ತು, ಫ್ಯಾಕ್ಟ್ರಿನೂ ಮುಚ್ಚೋಯ್ತು. ಆ ಹುಡುಗನ ಭಿಕಾರಿ ಭಿಕಾರಿ ಅಂತ ತಿರಸ್ಕಾರ ಮಾಡ್ತಿದ್ ಮಂದಾಕಿನಿ ಕಡೆಗೊಂದಿನ ತಾನೇ ಭಿಕಾರಿ ಆಗೋದ್ಲು. ನನ್ ಮಗಳಿಗೆ ಮೈ ಹುಷಾರಿರ್ಲಿಲ್ಲ ಅಂತ ನಾನೊಂದ್ ತಿಂಗಳು ಮೈಸೂರ್ಗೆ ಹೋಗಿದ್ದೆ. ಅಲ್ಲಿಂದ ಬಂದ್ಮೇಲೆ ಯಾರೋ ಹೇಳಿದ್ರು ಮಂದಾಕಿನಿ ರಸ್ತೆಲ್ ಬಿದ್ದು ಸತ್ತೋದ್ಲು ಅಂತ. ಅದಾದ್ಮೇಲೆ ನೆನ್ನೆನೆ ಕಣಪ್ಪ ನಾನ್ ಮಂದಾಕಿನಿ ಧ್ವನಿ ಕೇಳಿದ್ದು. ಅವಳಿನ್ನ ಅವಳು ಸೇಡ್ ಬಿಟ್ಟಿಲ್ಲ. ಸತ್ತು ಅಂತರ್ ಪಿಶಾಚಿ ಆಗಿದ್ರು ನಾನ್ ಸೇಡ್ ತೀರ್ಸ್ಕೊತೀನಿ ಅಂತ ಹೇಳಿ ಆ ಹುಡುಗಿ ಮೇಲೆ ಬಂದಿದ್ದಾಳಪ್ಪ. ಅಂದ್ರೆ ನನ್ನ ತಂಗಿ ಮೇಲೆ ದೆವ್ವ ಬಂದಿದ್ಯಾ? ಚಂದ್ರು, ನೀನಿದು ನಂಬ್ತೀಯಾ? ಇಷ್ಟ ದಿನ ನಂಬ್ತಿರ್ಲಿಲ್ಲ. ಪ್ರೀತಿ, ದ್ವೇಷ ಇದೆಲ್ಲ ಜನ್ಮ ಜನ್ಮಾಂತರದಿಂದ ಹರಿದು ಬರೋ ಸ್ವಭಾವ ಅಂತ ಈಗ ಗೊತ್ತಾಗ್ತಿದೆ. ಹೋದ್ ಜನ್ಮದಲ್ಲಂತೂ ನೀವಿಬ್ರು ಅನಾಥರಾಗಿ ಬೆಂಕಿಲ್ ಬಿದ್ದು ಸುಟ್ಟು ಬೂದಿ ಆದ್ರಿ. ಈ ಜನ್ಮದಲ್ಲಾದ್ರೂ ನೀವಿಬ್ರು ಒಂದಾಗಿ ಬಾಳ್ಬೇಕು, ಅದೇ ನನ್ನ ಆಸೆ ಕಣಪ್ಪ. ಮಾವ, ಯಾವುದೇ ಕಾರಣಕ್ಕೂ ಈ ವಿಷಯ ಸಂಗೀತನ್ ಹೇಳ್ಬೇಡಿ. ಯಾಕೆ? ಹೆದರ್ಕೋತಾರೆ ಅಂತ. ಇದರಿಂದ ಇನ್ನೇನಾದ್ರೂ ಅನಾಹುತ ಮಾಡ್ಕೊಂಡ್ರೆ? ಅದು ನಿಜಾನೇ. ನಾವು ಬರ್ತೀವಮ್ಮ.
ಕಣೋ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತೀಯೇನೋ ಪಾಪಿ. ಇವತ್ತಿಗೆ ಮುಗೀತು ನಿನ್ನ ಆಯ್ಸು. ಸಂಗೀತ ಬೇಡ ಪ್ಲೀಸ್. ನಾನು ಸಂಗೀತ ಅಲ್ವೋ, ನಾನು ಮಂದಾಕಿನಿ ಕಣೋ. ನಂದ ನೀ ಸತ್ತೆ. ನಂದ ನೀ ಸತ್ತೆ. ನಿನ್ ಕತೆ ಮುಗ್ದೋಯ್ತು ಇವತ್ತಿಗೆ. ಏನಂದ್ರೆ ವಿಶ್ವ ಸಂಗೀತ ಕಾಣಿಸ್ತಾ ಇಲ್ಲ. ನೀನು ಕೊಲ್ಬೇಕಾನೆ, ನನ್ ಮೇಲೆ ಸೇರ್ ತಿಳ್ಕೊಬೇಕಾನೆ. ತಗೋ ತಗೋ ಇರುವವನ್ನ ಶೂಟ್ ಮಾಡೋಣ. ಶೂಟ್ ಮೀ. ಯಾಕಾಗ ನೋಡ್ತಾ ಇದೀಯಾ? ಶೂಟ್ ಮಾಡು. ಆದ್ರೆ ಯಾವ ಕಾರಣಕ್ಕೂ ನಾನ್ ಮದುವೆಗೆ ಹುಡುಗಿ ಮೇಲೆ ಬರ್ಬೇಡ. ನಿನ್ನ ಆಸೆ ಅಂತೆ ನಾ ಒಳಗೆ ಸುಟ್ಟು ಪೂಜೆ ಆಗೋದಾಯ್ತು. ಆದ್ರೆ ನಾನು ತಪ್ಪಿಸ್ಕೊಂಡು ನಿನ್ನ ಯಾಕೆ ಬೆಂಕಿತ ಕಾಪಾಡ್ದೆ ಗೊತ್ತಾ? ಓ ಜನ್ಮದಲ್ಲಿ ನಾ ಪ್ರೀತಿದ್ರಿಂದ ದೀಪ ನಿನ್ ದ್ವೇಷದೂರಿ ಸಿಕ್ಕಿ ನನ್ನ ಜೊತೆ ಸುಟ್ಟು ಪೂಜೆ ಆಗೋದು. ಈ ಜನ್ಮದಲ್ಲೂ ನಾ ಪ್ರೀತಿಸಿದೆ ಅಂತ ಈಗ ಅವಳು ಅನುಣು ಹಾಕೊಳ್ಬೇಡ. ನನ್ಕೊಳ್ಳು. ನನ್ ಸಾವಿಂದನಾದ್ರೂ ನಿನ್ ದ್ವೇಷ ತಿರ್ಲಿ, ನಿನ್ನ ಅನಿಷ್ಟ ನಾಶ ಆಗ್ಲಿ. ಕೊಲ್ಬಿಡು ನನ್ನ ಮಂದಾಕಿನಿ, ಕೊಲ್ಬಿಡು ನನ್ನ. ಮತ್ತೆ ನನ್ನ ಸಂಗೀತದ ಮೇಲೆ ಬರ್ಬೇಡ. ಶೂಟ್ ಮಾಡ್ಬಿಡು ನನ್ನ. ಶೂಟ್ ಮೀ, ಶೂಟ್ ಮೀ, ಕಮ್ ಆನ್, ಶೂಟ್ ಮೀ, ಶೂಟ್ ಮೀ. ಮತ್ತೆ ಈಗ ಪಿಶಾಚಿಯಾಗಿ ಬಂದು ಅವ್ರನ್ನ ಕಾಡ್ತೀನಿ ಅಂತೀಯಲ್ಲ, ಏನ್ ಬಂದಿದ್ಯಾ ನಿನಗೆ? ಆಮೇಲೆ ಏನ್ ಜನ್ಮ ಬಂದಿತ್ ನಿನ್ಗೆ? ನನ್ನ ಮಗಳನ್ನ ಪ್ರೀತಿಸೋ ಅಷ್ಟು ಧೈರ್ಯ ಬರ್ತೇನೋ ನಿನ್ಗೆ? ನೋಡಿ, ಪ್ರೀತಿ ಮಾಡೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಹೃದಯ ಇರಬೇಕು. ನಮ್ಮಿಬ್ಬರನ್ನು ಬೇರೆ ಮಾಡ್ಬೇಡಮ್ಮ. ನಾನಿಲ್ಲಿದ್ದೀನಮ್ಮ. ಇಲ್ಲ, ನಿಮ್ಮಿಬ್ರನ್ನು ಬೇರೆ ಮಾಡಲ್ಲ, ನಿಮ್ಮಿಬ್ರನ್ನು ಬೇರೆ ಮಾಡಲ್ಲ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಚಂದ್ರು, ಬಹುಜನ್ಮ